महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः. ಭಗವಂತನನ್ನು ಗೋವಿಂದ ಅಂತ ಸ್ತೋತ್ರ ಮಾಡ್ತಾರೆ. ವಿಂದ ಅಂದರೆ ಹೊಂದಿದವ ಅಂತ ಅರ್ಥ. ವಿದಿರ್ಲು ಪ್ರಾಪ್ತವು ಅಂತ ಧಾತು. ವಿಂದತಿ ಅಂದರೆ ಹೊಂದುತ್ತಾನೆ. ಗೋವನ್ನು ಹೊಂದಿದವ ಗೋವಿಂದ. ಗೋ ಅನ್ನುವ ಶಬ್ದ ಹಸು ಎಂಬ ಅರ್ಥದಲ್ಲಿ ಇರುವುದಕ್ಕಿಂತ ಹೆಚ್ಚು ನಡೆದಾಡುವುದು ಎಂಬ ಅರ್ಥದಲ್ಲಿ ಇರುವಂಥದ್ದು. ಗಮನ, ಗೋ, ನಮ್ಮ ಆಂಗ್ಲ ಭಾಷೆಯಲ್ಲೂ ಗೋ ಅಂತ ಬಂದದ್ದು ಇದೇ ಮೂಲ ಧಾತುವಿನಿಂದ. ನಡೆದಾಡುವುದು, ಗಮನ ಎಂಬ ಅರ್ಥದಲ್ಲಿ ಗೋ ಶಬ್ದ ಇದೆ. ಆದ್ದರಿಂದಲೇ ಗೋ ಅಂದರೆ ಭೂಮಿ ಅಂತಲೂ ಅರ್ಥ. ಗೋ ಅಂದರೆ ವೇದ ಅಂತ ಅರ್ಥ. ಯಾಕಂದರೆ ಗಮನ ಅಂದರೆ ಜ್ಞಾನ, ಅವಗಮನ. ಗೋವಿಂದ ಅಂದರೆ ವೇದಗಳಿಂದ ಹೊಂದಲ್ಪಡುವವ. ವೇದಗಳಿಂದ ಹೊಂದಲ್ಪಡುವುದು ಅಂತೇಳಿದರೆ ವೇದಗಳೆಲ್ಲ ಹೇಗೆ ಆಕಾಶದಿಂದ ಬಿದ್ದ ನೀರು ಎಲ್ಲಿ ಹರಿದರೂ ಕೂಡ ಕೊನೆಗೆ ಹೋಗಿ ಸಾಗರದಲ್ಲೇ ಸೇರುವುದು. ಆಕಾಶದಿಂದ ಬಿದ್ದ ನೀರು ಹೇಗೆ ಸಾಗರದಲ್ಲೇ ಸೇರ್ತದೋ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಹೋಗಿ ಕೇಶವನನ್ನು ಸೇರ್ತದೆ. ಹಾಗೆ ಯಾವ ದೇವರನ್ನು ಹೇಳುವ ಸೂಕ್ತವನ್ನು ಹೇಳಿದರೂ ಭಗವಂತನಲ್ಲಿ ಹೋಗಿ ಸೇರ್ತದೆ. ಅಂದರೆ ಎಲ್ಲ ಸೂಕ್ತಗಳು, ಸಮಸ್ತ ವೇದವು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನು ಪ್ರತಿಪಾದಿಸ್ತದೆ. ವೇದಗಳೆಲ್ಲ ದೇವರನ್ನು ಹೋಗಿ ಸೇರುವುದರಿಂದ ಆ ದೇವರಿಗೆ ಗೋವಿಂದ ಅಂತ ಹೆಸರು. ಗೋ ಅನಿಸಿದ ವೇದಗಳೆಲ್ಲವೂ ಭಗವತ್ ಪ್ರತಿಪಾದಕ ಅಂತ ಅದಕ್ಕೆ ಅರ್ಥ. ಆದ್ದರಿಂದಲೇ ಭಗವಂತನನ್ನು ಅಲ್ಲಲ್ಲಿ ಗೋವಿಂದಾಯ ನಮೋ ನಮಃ, ಸಕಲ ಶಬ್ದವೇದ್ಯನಾದ ಭಗವಂತನಿಗೆ ನಮಸ್ಕಾರ ಅಂತ ಅರ್ಥ. ಆಮೇಲೆ ಬರಿಯ ಕೃಷ್ಣ ರೂಪವನ್ನು ಮಾತ್ರ ಹೇಳುವಾಗ ಗೋವಿಂದ ಅಂತ ಹೇಳಿದರೆ, ಗೋ ಅಂದರೆ ಹಸು, ಹಸುಗಳಿಂದ ಹೊಂದಲ್ಪಟ್ಟವ, ಹಸುಗಳನ್ನು ರಕ್ಷಿಸಿದವ, ಇವೆಲ್ಲ ಅರ್ಥ. ಗಾಹವಿಂದತೀತಿ ಗೋವಿಂದ, ಗೋವುಗಳನ್ನು ತಾನು ಹೋಗಿ ಪಡೆದಿದ್ದಾನೆ. ಗೋವುಗಳನ್ನು ತಾನಾಗಿ ತಾನು ವೈಶ್ಯ ವಂಶವೆನಿಸಿದ ನಂದಗೋಪನ ಮನೆಯಲ್ಲಿ ಮಗನಾಗಿ ಹುಟ್ಟಿ ಅವರ ಕುಲಕಸುಪಾದ ಗೋಪಾಲನ ವೃತ್ತಿಯನ್ನು ನಡೆಸಿದವ ಅಂತ ಕೊನೆಯ ಅರ್ಥ. ಆದರೆ ಭಗವಂತನ ಮೂಲ ರೂಪವನ್ನು ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಭಗವಂತನ ಮಾತು ವಿಷ್ಣು ಪುರಾಣದಲ್ಲಿ. ಅಚ್ಯುತ ಅನಂತ ಗೋವಿಂದ ಎಂಬ 3 ನಾಮವನ್ನು ಉಚ್ಚಾರಣೆ ಮಾಡಿದರೆ ಎಲ್ಲ ರೋಗ ಪರಿಹಾರ ಆಗ್ತದೆ, ಸಕಲ ಪಾಪ ಪರಿಹಾರ ಆಗ್ತದೆ, ಸಕಲ ನ್ಯೂನತೆಗಳು ಅತಿರೇಕಗಳು ಪರಿಹಾರ ಆಗ್ತದೆ ಅಂತ ಪ್ರಾಯಶ್ಚಿತ್ತ ರೂಪ ಗೋವಿಂದ ನಾಮ ಸಂಕೀರ್ತನೆ. ಹಾಗಾಗಿ ಇಂದ್ರ ಸಮಗ್ರ ಗೋಕುಲವನ್ನೇ ಮುಳುಗಿಸಬೇಕು. ಗೋಕುಲ ಮಾತ್ರ ಅಲ್ಲ, ಬೃಂದಾವನ, ಆ ಗೋವರ್ಧನ ಪರ್ವತದ ಸನ್ನಿಧಾನದಲ್ಲಿರುವ ಸಮಗ್ರ ವೃಂದಾವನವನ್ನು ಮುಳುಗಿಸಬೇಕು ಅಂತೇಳಿ ಭಾರೀ ಮಳೆ ಸುರಿಸಿದ. ಆಮೇಲೆ ಗೋವರ್ಧನೋದ್ಧಾರಿಯಾದ ಕೃಷ್ಣ ಎಲ್ಲರ ರಕ್ಷಣೆ ಮಾಡಿದ ಮೇಲೆ ತಾನು ಇಳಿದು ಬಂದು ಕೃಷ್ಣನಿಗೆ ಕಾಮಧೇನುವಿನ ಕ್ಷೀರದಿಂದ ಅಭಿಷೇಕ ಮಾಡಿ ಗೋವಿಂದ ಅಂತ ಒಂದು ಹೆಸರಿಡ್ತಾನೆ. ಗೋವಿಂದ ಇತಿ ಚಾಭ್ಯರ. ಶ್ರೀಕೃಷ್ಣನಿಗೆ ಗೋವಿಂದ ಅಂತ ಹೆಸರು ಬಂದಂತೂ ಗೋವರ್ಧನೋದ್ಧಾರದ ಮೂಲಕ ಸಮಸ್ತ ಗೋವುಗಳನ್ನು ವೃಷ್ಟಿಯಿಂದ ರಕ್ಷಣೆ ಮಾಡಿದ್ದರಿಂದ ಅಂತ ಭಾಗವತ ಹೇಳ್ತಾರೆ. ಅಂದರೆ ಇಂದ್ರ ಕೊಟ್ಟ ಹೆಸರು ಅಂತ. ವಾದಿರಾಜ ತೀರ್ಥರು ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ, ಇಂದ್ರ ಬಂದು ಗೋವಿಂದ ಅಂತ ಹೇಳಿದ್ದು ಅಂದರೆ ನಾಮಕರಣ ಮಾಡಿದ್ದಲ್ಲ, ಗೋವಿಂದ ಅನ್ನೋದು ಭಗವಂತನದ್ದೇ ಹೆಸರು, ಅದನ್ನು ಹೇಳಿದ ಅಂತ ಅರ್ಥ. ಗೋವಿಂದ ಅಂತ ಹೇಳಿದ. ಯಾಕೆ ಹೇಳಿದ? ಗೋವುಗಳನ್ನೆಲ್ಲ ನೀರಲ್ಲಿ ಮುಳುಗಿಸಬೇಕು ಅಂತ ಒಂದು ಪಾಪ ಮಾಡಿದ್ದ ಅಂತೆ. ಅದಕ್ಕೆ ಅಚ್ಯುತಾನಂತ ಗೋವಿಂದದಲ್ಲಿ ಒಂದು ನಾಮ ಹೇಳಿದರೂ ಕೂಡ ಅದು ಪ್ರಾಯಶ್ಚಿತ್ತ ಆಗ್ತದೆ. ಅದಕ್ಕೋಸ್ಕರ ಗೋವಿಂದ ಎಂಬ ಹೆಸರನ್ನು ಹೇಳಿದ. ಹೀಗೆ ಗೋವಿಂದ ಇದರ ಬಗ್ಗೆ ಒಂದು ಧಾನ್ವಂತರ ರೋಗ ಪರಿಹಾರಕ ಮಂತ್ರ ಅಂದುಂಟು. ಅದು ಧನ್ವಂತರಿಯ ಮಂತ್ರ. ಆದರೆ ರೋಗ ಪರಿಹಾರಕ್ಕೆ ಇರುವ ಶಬ್ದ ಯಾವುದು ಅಂದರೆ ಅಚ್ಯುತಾನಂತ ಗೋವಿಂದ. ಅಲ್ಲಿರುವುದು
ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನುಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಓ ಧನ್ವಂತರೇ ಹರೇ, ಧನ್ವಂತರಿ ರೂಪಿಯಾದ ರೋಗಹಾರಿಯಾದ ಶ್ರೀಹರಿಯೇ, ಮೇ ಅಶೇಷಾನ್ ರೋಗಾನ್ ನಾಶಯ, ನನ್ನ ಎಲ್ಲ ರೋಗಗಳನ್ನು ಪರಿಹಾರ ಮಾಡು. ನೀನು ಎಂಥವ? ನಿನ್ನನ್ನು ನಾನು ಅಚ್ಯುತ, ಅನಂತ, ಗೋವಿಂದ ಅಂತ 3 ನಾಮದಿಂದ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಆರ್ತಿಗಳನ್ನೆಲ್ಲ ಪರಿಹರಿಸುವ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರದಿಂದ ಆರ್ತಿ ನಾಶನ. ಆರ್ತಿ ಅಂದರೆ ಶರೀರ ಅಥವಾ ಮನಸ್ಸಿನಲ್ಲಿ ಉಂಟಾಗುವ ಕ್ಲೇಶಗಳು, ಅದನ್ನೆಲ್ಲ ಪರಿಹಾರ ಮಾಡತಕ್ಕಂಥ ಧನ್ವಂತರೇ ಹರೇ ರೋಗಾನ್ವೇ ನಾಶಯ. ಅಲ್ಲೂ ಕೂಡ ಅಚ್ಯುತಾನಂತ ಗೋವಿಂದ ನಾಮ ಬರ್ತದೆ. ಈಗ ಗೋವಿಂದ ಅನ್ನೋದು ಭಗವಂತನ 24 ರೂಪಗಳಲ್ಲೂ ಕೂಡ ಒಂದು. ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ ಹೇಳಿದ ಮೇಲೆ ಆಮೇಲೆ ಗೋವಿಂದಾಯ ನಮಃ ಅಂತ ಹೇಳ್ತೇವಲ್ವ. ಆ ಗೋವಿಂದ ಅನ್ನೋದು 24 ರೂಪದಲ್ಲಿ ಒಂದು. ವೇದ ಪ್ರತಿಪಾದ್ಯನಾದ ಮೂಲರೂಪಿಯಾದ ಭಗವಂತನೂ ಗೋವಿಂದ, ರೋಗಹಾರಕನಾದ ಧನ್ವಂತರಿಯೂ ಕೂಡ ಗೋವಿಂದ. ಯಾಕಂದರೆ ಧನ್ವಂತರಿಯೂ ಗೋವಿಂದ. ಯಾಕೆ? ಗೋ ಅಂದರೆ ಶರೀರದ 6 ಭಾಗಗಳು. ಶರೀರಕ್ಕೆ ಗೋ ಅಂತ ಹೆಸರು. ಶರೀರಕ್ಕೆ ಮಾತ್ರ ಅಲ್ಲ, ಶರೀರದಲ್ಲಿರುವ ರೋಮಕ್ಕೂ ಗೋ ಅಂತ ಹೆಸರು. ಗೋ ಶಬ್ದ ಭಾರಿ ದೊಡ್ಡದು. ಗೋದಾನ ಅಂತ ಒಂದು ಸಂಸ್ಕಾರ ಉಂಟು. ಷೋಡಶ ಸಂಸ್ಕಾರದಲ್ಲಿ ಗೋದಾನ ಅಂತ, ಸಮಾವರ್ತನೆಗಿಂತ ಮುಂಚೆ ಮಾಡುವ ಗೋದಾನ. ಗೋದಾನ ಅಂದರೆ ಅರ್ಥ ಗಡ್ಡ ತೆಗೆಯುವುದು ಅಂತ. ಗೋ ಅಂದರೆ ಗಡ್ಡ, ಕೂದಲು. ಅದೊಂದು ದಾನ ಅಂದರೆ ಕತ್ತರಿಸು, ದೋ ಅವಖಂಡನೆ ಅಂತ ಧಾತು. ಅದೊಂದು ಷೋಡಶ ಸಂಸ್ಕಾರದಲ್ಲಿ ಗೋದಾನ ಸಂಸ್ಕಾರವು ಒಂದು. ಗೋದಾನ ಆದಮೇಲೆ ಸಮಾವರ್ತನೆ, ಸಮಾವರ್ತನೆ ಆದಮೇಲೆ ವಿವಾಹ ಸಂಸ್ಕಾರ. ಹೀಗೆ 16ರಲ್ಲಿ 14ನೇ ಸಂಸ್ಕಾರಕ್ಕೆ ಗೋದಾನ ಅಂತ ಹೆಸರು. ಅಲ್ಲಿ ಗೋ ಅಂದರೆ ಕೂದಲು ಅಂತ ಅರ್ಥ. ಹೀಗೆ ಗೋ ಶಬ್ದ ಶರೀರದ 6 ಭಾಗಗಳನ್ನು ಹೇಳ್ತದೆ. ಧನ್ವಂತರಿ ರೂಪಿ ಪರಮಾತ್ಮ ಶರೀರದ 6 ಭಾಗದಲ್ಲಿದ್ದಾನೆ. ಎಲ್ಲಿ ಅಂದರೆ ಶಿರಸ್ಸಿನಲ್ಲಿ, 2 ಹುಬ್ಬುಗಳ ಮಧ್ಯ. ಮೂರ್ಧಿಸ್ಥಿತಾತ್ ಅಮುತಯೇವ ಸುಧಾಂ ಸ್ರವಂತಂ ಭ್ರೂಮಧ್ಯಗಾಚ್ಚ ತತಯೇವ ಚ ತಾಲು ಸಂಸ್ಥಾತ್ ಹಾರ್ದಾಚ್ಚ ನಾಭಿಸದನಾತ್ ಅಧರಸ್ಥಿತಾಚ್ಚ. ಅಂದರೆ ಮೂಲಾಧಾರ, ಈ ಬ್ರಹ್ಮರಂಧ್ರದಿಂದ ಹಿಡಿದು ಮೂಲಾಧಾರದ ತನಕ ಷಡ್ಭಾಗಗಳಲ್ಲಿ ಧನ್ವಂತರಿ ನಿಂತು ಅಮೃತವನ್ನು ಶರೀರದಲ್ಲಿ ಸುರಿಸ್ತಾನೆ. ಆದ್ದರಿಂದ ಅವನು ಗೋವಿಂದ ಅಂತ ಕರೆಸಿಕೊಂಡಿರುವವ. ಹೀಗೆ ಆರೋಗ್ಯಪ್ರದನಾದ ಪಾಪಕ್ಷಯ ಕಾರಕನಾದ ಭಗವಂತನ ಗೋವಿಂದ ರೂಪವನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ. ಕುಂತಿದೇವಿಯು ಕೂಡ ಗೋವಿಂದಾಯ ನಮೋ ನಮಃ ಅಂತ ಹೇಳಿತು. ಉದ್ಧವನು ಕೂಡ ಗೋವಿಂದಾಯ ನಮೋ ನಮಃ ಅಂತ ಭಗವಂತನನ್ನು ಗೋವಿಂದ ಅಂತ ಸ್ಮರಿಸಿತು. ಶ್ರೀಕೃಷ್ಣ.